ಚೈನ್ ಸ್ಟಿಚ್ಚನ್ನು ಹಾಕೊಂಡು ಹೋಗ್ಬೇಕು. ಯಾರಿಗೆ ಹೊಸದಾಗಿ ಹಾಕ್ಬೇಕನ್ನೋ ಇರ್ತಿರಲಿಲ್ಲ, ಹೊಸದು ಸ್ಟ್ರೆಸ್ ಇರ್ತಿರಲಿಲ್ಲ, ಎಲ್ಲ ಕೈಯಾಗೂ ಮೊಬೈಲ್ ಇದೆ, ಹಳೆಯ ಸೀರೆಗಳನ್ನು ಕೆಡಿಸೋಕ್ಕಿಂತ ಯಾರಿಗಾದ್ರೂ ಕೊಡೋಕ್ಕಿಂತ ಇಲ್ಲಾದರೂ ಹೊಲಿಯೋಕ್ಕಿಂತ ನಾವು ಮನೆಯಲ್ಲೇ ಉಪಯೋಗ ಮಾಡಿಕೊಳ್ಳುವಂಥ ಮ್ಯಾಟನ್ನು ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. 1 2 3 5 6 ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಲೂಸನ್ನು ಹಾಕೋಬೇಕು. ಲೂಸಾಗಿ ಹಾಕಬೇಕು. ನಾನು ನಮ್ಮ ಮನೆಯಲ್ಲೇ ಇಂಥ ಸೀರೆಗಳಿಂದ ಮಾಡಿದ್ದು ಮ್ಯಾಟ್ಗಳನ್ನು ಉಪಯೋಗ ಮಾಡ್ತೀನಿ. ಯಾವ ಆಕಾರದಾಗ ಬೇಕಂದ್ರೂ ನಾನು ಹಾಕ್ಬೋದು. ರೌಂಡ್ ಆಕಾರದಾಗ, ಸ್ಕ್ವೇರ್ ಆಕಾರದಾಗ, ಆಮೇಲೆ ಓಲ್ ಶೇಪ್ ಅಂತಾರಲ್ಲ, ಎಗ್ ಶೇಪ್ನಾಗೂ ಹಾಕ್ತೀನಿ. ಆಮೇಲೆ ಡಬಲ್ ಕುಜನ್ದಿಂದನೂ ಹಾಕ್ತೀನಿ. ಯಾವ ಡಿಸೈನ್ ಬೇಕು, ಸ್ಕ್ವೇರು, ರೌಂಡು, ಓಲ್ ಶೇಪು, ಎಗ್ ಶೇಪು ಬೇಕಂತ ಕಮೆಂಟ್ ಮಾಡಿರಿ. ನಾನು ಹಾಗೆ ತೋರಿಸ್ತೀನಿ ಅಂತ. ಹೊಸದು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು 6 ಹಾಕ್ಕೊಂಡೆ. 1 2 3 4 7ನೇ ನಾನು ಈ ರೀತಿಯಾಗಿ ಫಸ್ಟ್ ತಿನ್ಸ್ಕೊಂಡಿದ್ದೆ ಇದ್ರೊಳಗೆ ಹಾಕ್ಕೊಂಡೆ. ಇದರಿಂದ ಹಾಕ್ಕೊಂತ ಹೋಗ್ಬೇಕು. ಫಸ್ಟ್ ಒಳಗೆ ಹಾಕ್ಕೊಂಡೆ. ಹೀಗೆ ಸೆಕೆಂಡ್ ಒಳಗೆ ಹಾಕ್ತೀನಿ. ಸೆಕೆಂಡ್ ಚೈನ್ ಒಳಗೆ ಹಾಕ್ತೀನಿ. ಈಗ ನಾವು ಏನು ಮಾಡ್ಬೇಕಂತಂದ್ರೆ 2 ಹಾಕೋತ ಹೋಗ್ಬೇಕು. ಇಷ್ಟು ಸೆಂಟ್ರ್ನಾಗ ಹೋಲ್ ಹಾಕಬೇಕು. ಅದು ಜಿಗ್ಗಿ ಒಂದು ಸ್ವಲ್ಪ ಲೂಸು ಹಾಕಬೇಕು, ಟೈಟನ್ನು ಹಾಕಬಾರ್ದು. ನಾನು ಪ್ಲಾಸ್ಟಿಕ್ ಕವರ್ನಿಂದ ಹಾಕಿದ್ದು ಮ್ಯಾಟನ್ನು ತೋರಿಸೀನಿ, ವಿಡಿಯೋ ಮಾಡೀನಿ. ಬೇಕಂತಂದ್ರೆ ಆ ವಿಡಿಯೋಗಳನ್ನ ನೀವು ನೋಡಿ ಚೆಕ್ ಮಾಡ್ಬೋದು, ತಲ್ಕೋಬೋದು. ಅದನ್ನು ನಾನು ಹೇಳಿ ಹಾಕೀನಿ. ಇದ್ರೊಳಗೂ ನಾನು ಹೇಳ್ತೀನಿ. ಇದು ರೌಂಡ್ ಶೇಪಿಂದ ಮಾಡ್ತಾಯಿದ್ದೀನಿ ನಾನು. ಫಸ್ಟ್ ಚೈನ್ ಇವಾಗ ಡಬಲ್ ಹಾಕೊಂಡು ಹೋಗ್ಬೇಕು. ಎಲ್ಲ ಡಬಲ್ ಹಾಕೊಂಡು ಸ್ಟಾರ್ಟಿಂಗ್ ಕಷ್ಟ ಆಗ್ಬೋದು. ಕೈ ಲೂಸ್ ಬಿಡಬಾರ್ದು, ಟೈಟನ್ನು ಮಾಡ್ಕೋಬೇಕು. ಪ್ರತಿಯೊಂದರನ್ನು 2 ಹಾಕೊಂಡು ಹೋಗ್ಬೇಕು. ಫಸ್ಟ್ ಒಂದು ಹಾಕಿದೆ. ಫಸ್ಟ್ ಸಾಕಾಗ ಅಂದ್ರೆ ಚೈನ್ ಒಳಗೆ 2 ಹಾಕಿದೆ. ಇದ್ರೊಳಗೆ ಪ್ರತಿಯೊಂದ್ರೊಳಗೂ 2 ಹಾಕೋದು. 2 ಸರ್ತಿ ಚೈನ್ ಸ್ಟಿಚ್ ಹಾಕೋದು ಹೋಗು. ಫ್ರೆಂಡ್ಸ್, ಫಸ್ಟ್ 6 ಹಾಕೊಂಡಿದ್ದೀನಿ ನಾನು. ಫಸ್ಟಿನ ಚೈನ್ ಸ್ಟಿಚ್ ಒಳಗೆ 2 ಹಾಕೊಂಡು ಬಂದಿದ್ದೆ. ಅಲ್ಲೇ ಬಂದೆ ನನಗೆ ರೌಂಡ್ ಹಾಕಿ. ಮತ್ತು 2 ಒಂದರೊಳಗೆ 2 ಒಂದರೊಳಗೆ ಹಾಕೊಂಡು ಡಬಲ್ ಹಾಕ್ತಿಲ್ಲ. 14 ಚೈನ್ ಆಗುತ್ತೆ. 1 ಹಾಕಿದೆ. ಇದು 2 ಒಂದು ಚೈನ್ ಒಳಗೆ 2 ಚೈನ್ ಹಾಕಿ, 2 ಡಬಲ್ ಸಿಂಗಲ್ ಚೈನ್ ಅಂತಾರಲ್ಲ, ಸಿಂಗಲ್ ಚೈನ್. ನಾವು ಸ್ವಲ್ಪ 2 ಹಾಕೋತ ಬಂದ್ರೆ ಸ್ವಲ್ಪ ಲೂಸ್ ಆಗಿ ಮತ್ತೆ 2 ಹಾಕೋತ ಹೋಗ್ಬೇಕು. ಗೊತ್ತಾಗಿದೆ, ಭಾಳ ಟೈಟ್ ಹಾಕೋದು. ಕೆಳಗಡೆ ಹಾಕಿ ತೊಗೊಂಡು ಈಗ ಹಾಕೋಬೇಕು. ಇದು ಹಿಂಗೆ ರೌಂಡ್ ಹಾಕೋತ ಮತ್ತೆ ಒಂದರೊಳಗೆ 2 ಒಂದರೊಳಗೆ 2 ಒಂದರೊಳಗೆ 2 ಒಂದರೊಳಗೆ 2 ಇದು ಒಂದರೊಳಗನ 2 ಸರ್ತಿ ಹಾಕೋಬೇಕು ಚೈನು. ನೋಡಿರಿ, ಒಂದರೊಳಗೆ 2 ಹಾಕೊಂಡಿನಿ. ಇದು ಒಂದು, ಇದು ಒಂದು. ಹಾಗೆ ಇಲ್ಲಿ 2 ಇದು ಒಂದು, ಇದು ಒಂದು, ಇದು 1 2 1 2 ಹೀಗೆ ಎಲ್ಲರೊಳಗೂ 2 ಹಾಕೋತ ಅಂದ್ರೆ ತಾನೇ ರೌಂಡ್ ಶೇಪ್ ಬರ್ತಾನೆ. ಹಾಗೆ ದೊಡ್ಡ ಹಾಕೋತಾ ಬರ್ತದೆ. ಅದು ಗೊತ್ತಾಗಿದೆ ಅನ್ಕೊಳ್ತೀನಿ. ಹೊಸಬ್ರು ಗೊತ್ತಾಗಲ್ಲ ಅಂದರು ಕಮೆಂಟ್ ಮಾಡಿರಿ, ಮತ್ತೆ ತೋರಿಸ್ತೀನಿ. ಮತ್ತೊಂದು ಮ್ಯಾಟ್ ಹಾಕಿ ತೋರಿಸ್ತೀನಿ. ಅಂತಂದ್ರೆ ನಾನು ಹಳೆ ಸೀರೆಗಳನ್ನ ಮನೆಯಲ್ಲೇ ಮ್ಯಾಟ್ ಮಾಡ್ಕೊಂಡು ಉಪಯೋಗ ಮಾಡ್ಕೊತೀನಿ. ನೀವು ಹಾಕಿ ಕಲ್ಕೋರಿ, ಈ ವಿಡಿಯೋ ನೋಡಿ. ನಮ್ಗೆ ಸೆಂಟ್ರ್ ಎಲ್ಲಿ ಬರಬೇಕು ಅಂತಂದ್ರೆ ಅಲ್ಲೊಂದು ನಾಟ್ ಹಾಕೊಂಡಿರ್ತೀವಲ್ಲ, ಅಲ್ಲೊಂದು ಪಿನ್ನ ಹಾಕೋಬೇಕು. ನಾವು ಸಿಪ್ಪಿ ಚಿನ್ನ ಇರ್ತದಲ್ಲ, ಇಲ್ಲಿ ಗಂಟು ಹಾಕಿದ್ದೈತಿ. ಇಲ್ಲಿ ಒಂದು ಹಿಂಗೆ ಪಿನ್ ಹಾಕೊಂಡ್ಬಿಡ್ಬೇಕು. ಮತ್ತು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೀವಿ, ಎಲ್ಲಿಂದ ಮುಕ್ತಾಯ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಒಂದು ಪಿನ್ ಹಾಕೋಬೇಕು. ಯಾವಾಗಲೂ ಇದು ಸ್ಟ್ರೇಟನ್ನು ಇಲ್ಲೊಂದು ಪಿನ್ ಹಾಕೋಬೇಕು. ಒಂದು ಸರ್ತಿ ಒಂದೊಂದು ಸಿಂಗಲ್ ಚೈನೂ ಹಾಕೋಬೇಕಾಗ್ತದೆ. ಎಲ್ಲ ಕಡೆಯೂ ಡಬಲ್ ಹಾಕೋತಾ ಹೋದ್ರೆ ಸ್ವಲ್ಪ ಲೂಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನಾನೀಗ ಹಾಕಿ ಇಷ್ಟು ದೊಡ್ಡದು ಹಾಕೊಂಡಿನಿ. ವಿಡಿಯೋ ದೊಡ್ಡದಾಗ್ತದೆ ಅಂತೇಳಿ ಪಾಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇಷ್ಟನ್ನು ತೋರಿಸಿದ್ದೆ ಸೆಂಟ್ರ್ನಾಗ. ಆಮೇಲೆ ಎಲ್ಲ ರೌಂಡ್ ಹಾಕೊಂಡು ಬಂದು ಈಗ 1 2 3 4 5 6ನೇ ರೌಂಡಿಗೆ
ಅರ್ಧ ಸೀರೆ ಖಾಲಿ ಆಗಕ್ಕೆ ಬಂದಿದ್ದೀವಿ. ಅಂದರೆ ಅರ್ಧ ಸೀರೆ ಖಾಲಿ ಆಗಿದೆ, ಇನ್ನು ಅರ್ಧ ಸೀರೆ ನನಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡನ್ನು ನಾನು ರೇಟನ್ನು ಮಾಡ್ತೀನಿ. ಇಲ್ಲೊಂದು ಒಟ್ಟಿಗೆ ಸಿಟ್ಟಿ ಪಿನ್ನ ಹಾಕ್ಕೊಂಡು ಸೇಮ್ ಇದೇ ಲೆವೆಲ್ನಾಗ ಇಲ್ಲೊಂದು ಹಾಕ್ಕೊಂಡಿದ್ದೀನಿ. ಈಗ ನಾವು ಒಂದರೊಳಗೆ ಎರಡು ಹಾಕ್ಕೊಂತ ಬಂದು ಲೂಸ್ ಆಗಬಾರ್ದು ಅಂತೇಳಿ ಲೂಸ್ ಆಗಿ ಜೊಳ ಬೀಳ್ತಿದ್ದೆ ನಾನು ಒಂದರೊಳಗೆ ಒಂದೊಂದನ್ನು ಹಾಕ್ಕೊಂಡಿದ್ದೀನಿ. ಅಲ್ಲೇ ಒಂದೊಂದನ್ನು ಹಾಕ್ಕೊಂಡಿದ್ದೀನಿ. 5ನೇ ಸುತ್ತಿಗೆ ಒಂದೊಂದನ್ನೇ ಹಾಕುವಂತ ಬಂದೀನಿ. ಇದನ್ನ ಪೂರ್ತಿ ಇದರಿಂದ ತೋರಿಸ್ತೀನಿ. ಪ್ರತಿ ಸರ್ತಿನೂ ಒಂದು ಸಿಂಗಲ್ ಚೈನ್ ಒಳಗೆ 2 ಡಬಲ್ ಚೈನ್ ಹಾಕೊಂಡ್ರೆ ಲೂಸ್ನೂ ಆಗ್ಬೋದು. ಅದಕ್ಕೆ ನಾನು ಏನು ಮಾಡ್ತೀನಿ, 2 ಸಿಂಗಲ್ ಚೈನ ಒಂದ್ರೊಳಗೆ ಹಾಕೋದು, ಅದ್ರ ಮುಂದಿಂದ್ರೊಳಗೆ ಒಂದೇ ಸಿಂಗಲ್ ಚೈನ್ ಹಾಕೋದು. ನೋಡಿ ತೋರಿಸ್ತೀನಿ. ಈಗ ಒಂದು ಹಾಕ್ಕೊಂಡೆ, ಎರಡನೇದು ಭಾಳ ಲೂಸ್ ಬೀಳಾಕತ್ತು ಅಂತಂದ್ರೆ ಆವಾಗ ಸಿಂಗಲ್ ಒಂದೇ ಚೈನ್ ಹಾಕೋಬೋದು. ಸಿಂಗಲ್ ಒಂದು ಹಾಕೊಳ್ಳೋದು, ಆಮೇಲೆ ಮುಂದಿಂದ್ರಾಗ 2 ಹಾಕೊಳ್ಳೋದು. 2 ಹಾಕ್ಕೊಂಡೆ. ಈಗ ಮುಂದಿಂದ್ರಾಗ ಒಂದೇ ಹಾಕೋದು. ಅದು ಒಂಥರ ಟೈಟ್ನಿಂಗ್ ಬರ್ತದೆ. ಅದರೊಳಗೂ ಒಂದ್ರೊಳಗೆ ಒಂದೇ ಹಾಕೋತಾ ಹೋದ್ರೂ ಟೈಟ ಆಗ್ತದೆ. ಈಗ ಇಲ್ಲೇ 2 ಸಿಂಗಲ್ ಚೈನ್ ಹಾಕ್ಕೊಂಡೆ, ಇಲ್ಲಿ ಸಿಂಗಲ್ 1 ಹಾಕ್ಕೊಂಡೆ, ಇನ್ನು ಮುಂದಿಂದ್ರಾಗ 2 ಹಾಕೋತೀವಿ. ಹಿಂಗೂ ಹಾಕೋಬೋದು, ಭಾಳ ಲೂಸ್ ಅನ್ಸಕತ್ತಿದ್ರೆ. ನೋಡ್ರಿ ಮ್ಯಾಟ್ ಎಷ್ಟು ಚೆನ್ನಾಗಿ ಬಂದದ. ನಿಮಗೆ ಈ ಸೀರೆ ಒಳಗೆ ಅಂದ್ರೆ ಸೀರೆ ದಪ್ಪ ಆಗ್ತೈತಲ್ಲ, ಹೊಸಬರಿಗೆ ಹೇಳ್ತಾ ಇದ್ದೀನಿ. ಸೀರೆ ಒಳಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಈ ಉಲನ್ ಇರ್ತದಲ್ಲ, ಉಲನ್ ತೊಗೊಂಡು ಹಿಂಗೆ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ತೋರಿಸ್ತಾ ಇದ್ದೀನಿ ನಾನು. ಲೂಸಾಗೇ ಹಾಕೋಬೇಕು. ಹಾಕ್ಕೊಂಡು ಹಿಂಗೆ ಸ್ವಲ್ಪ ಉದ್ದ ಸ್ವಲ್ಪ ಕಡಿಮೆ ಹಿಂಗೆ ಆಗ್ತಿರ್ತದೆ. ಅದು ನೋಡಿ ಪ್ರಾಕ್ಟೀಸ್ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಹಿಂಗೆ ಚೈನ್ ಸ್ಟಿಚ್ಚನ್ನು ಹಾಕೋಬೇಕು. ಉದ್ದಕ್ಕೆ ಹಾಕೊಳ್ಳೋದು, ಬಿಚ್ಚೋದು, ಉದ್ದಕ್ಕೆ ಹಾಕೊಳ್ಳೋದು, ಬಿಚ್ಚೋದು ಮಾಡಬೇಕು. ತಾನೇ ಪ್ರಾಕ್ಟೀಸ್ ಆಗ್ತದೆ. ಈಗ ನಾನು ಹಾಕಿದೆ, ಈಗ ಇದನ್ನು ಹಿಂಗೆ ಜಗ್ಗಿದ್ರೆ ಇದು ಬಿಚ್ಚಿಬಿಡ್ತದೆ. ಫಸ್ಟಿಗೆ ಮತ್ತೆ ನೋಡಿದ್ರೆ ಈಗ ಹಿಂಗೆ ಬೆರಳಿಗೆ ಸುತ್ತಕೊಂಡು ಒಂದು ಗಂಟು ಹಾಕ್ಕೊಂಡಿದ್ನಲ್ಲ, ಇಲ್ಲೊಂದು ಗಂಟು ಹಾಕ್ಕೊಂಡಿದ್ನಿ. ಹಿಂಗೆ ಹಾಕ್ಕೋಬೇಕು. ಹಾಕೋದು ಬಿಚ್ಚೋದು ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಪ್ರಾಕ್ಟೀಸ್ ಆಗಿಬಿಡ್ತೈತಿ. ಈ ಥರ ಚೈನ್ ಹಾಕೋಬೇಕು. ಫೈನಲಿ ಮ್ಯಾಟು ಮುಗಿತಾ ಬಂತು. ನಾನು ಇಲ್ಲಿಂದ ಇದು ಲಾಸ್ಟಿಗೆ ರಿಂಗ್ ಟೈಪ್ ಹಾಕೊಂಡು ಬಂದೆ ನಾನು. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್. ನೋಡ್ರಿ ಇದು ಹಿಂಗೆ ಹಾಕೊಂತ ಬಂದು ಇಲ್ಲಿಗೆ ತೊಗೊಂಡಿನಿ. ಈಗ ಇದನ್ನು ಹೆಂಗೆ ಹಾಕಿದೆ ಅಂತ ತೋರಿಸ್ತೀನಿ. ನೋಡ್ರಿ ಇಲ್ಲಿ ಈ ಒಂದು ಚೈನ್ ಒಳಗೆ ಹಾಕ್ಕೊಂಡಿನಿ. ಇಲ್ಲೇ ಸೆಂಟರ್ನಾಗ ಒಂದು ಚೈನು ಬಿಟ್ಟೀನಿ. 3 ಚೈನ್ ಹಾಕೋಬೇಕು. ಹಿಂಗೆ 3 ಚೈನ್ ಹಾಕ್ಕೊಂಡು ಸೆಂಟರ್ನಾಗ ಒಂದು ಚೈನ್ ಬಿಟ್ಟ ಲಾಕ್ ಮಾಡ್ಕೊಬೇಕು. ಅದು ರಿಂಗ್ ಟೈಪ್ ಆಗ್ತೈತಿ. 3 ಚೈನ್ ಆಯ್ತಲ್ಲ, ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೆ. 1 2 3
ಇದು ಒಂಥರ ಲಾಸ್ಟ್ಗೆ ಎಂಡೊಳಗೆ ಡಿಸೈನ್ ಆಗ್ತೈತೆ ಅಂತ ಮಾಡೀನಿ. ಈಗ ಈ ಚೈನನ್ನು ಬಿಡೋದು, ಇದಕ್ಕೆ ಹಾಕೋದು. ನೋಡಿ, ಇದಕ್ಕೆ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ದಪ್ಪ ಆಗುತ್ತಲ್ಲ ಸೀರೆ ಬಟ್ಟೆ, ಅದಕ್ಕೆ ಸ್ವಲ್ಪ ಹಾಕೋಕ್ಕೆ ತೊಂದರೆ ಆಗುತ್ತೆ, ಇಲ್ಲಂತಲ್ಲ. ಆದರೂ ಕಷ್ಟಪಟ್ಟು ಹಾಕ್ಕೊಂಡೇವು ಅನ್ನೋದು ನಮಗೊಂದು ಖುಷಿ. ನೋಡ್ರಿ, ಇನ್ನೊಂದು ಹಾಕಿ ತೋರಿಸ್ತೀನಿ. 1 ಚೈನ್, 2 ಚೈನ್, 3 ಚೈನ್ ಆಯಿತು. 3 ಚೈನ್ ಆಗಿದ್ದ ಇಲ್ಲೊಂದು ಹಾಕಿದೆ. ಇದನ್ನು ಬಿಡೋದು, ಈ ಚೈನ್ ಬಿಡೋದು. 3ನೇ ಚೈನಿಗೆ ಒಳಗೆ ಹಾಕಿ ಹಿಂಗೆ ಹಾಕೊಂಡು ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಈಗ ಎಂಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಲಾಸ್ಟಿಗೆ ಇಷ್ಟು ಉಳಿದಿದ್ದು ಇದನ್ನು ಇಸ್ಕೊಂಡು ಗಂಟು ಹಾಕಿಬಿಡೋದು ಅಷ್ಟೇ. 2-3 ಸರ್ತಿ ಒಳಗೆ ಹಾಕಿ ಗಂಟು ಹಾಕಿಬಿಡೋದು. ಇಲ್ಲ ಸೂಜಿ ದಾರ ತಗೊಂಡು ನೀವು ಹೊಲ್ಕೋಬೋದು. ನಾ ಏನು ಹೊಲಿತಾ ಇಲ್ಲ, ಗಂಟು ಹಾಕಿ ಮುಗಿಸ್ಬಿಡ್ತೀವಿ. ಸೆಂಟರ್ನಾಗ ಶುರು ಮಾಡೋ ಮುಂದೆ, ಸ್ಟಾರ್ಟ್ ಮಾಡೋ ಮುಂದೆ ಇಲ್ಲೊಂದು ಪಿನ್ನ ಹಾಕ್ಕೊಂಡಿದ್ದೆ, ಅದಕ್ಕೇನೆ ನೇರವಾಗಿ ಇಲ್ಲೊಂದು ಪಿನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿಗೇನೆ ಕರೆಕ್ಟ್ ಮುಗಿದೈತಿ. ಇವು ರಿಂಗ್ ಎಷ್ಟು ಚೆಂದಾಗಿ ಲಾಸ್ಟಿಗೆ ರಿಂಗ್ ಥರ ಒಂಥರ ಡಿಸೈನ್ ಆಗಿಬಿಟ್ಟಿದೆ. ಈ ಥರ ಮ್ಯಾಟು ರೆಡಿ ಆಯಿತು. ಮತ್ತೆ ಯಾವ ಶೇಪಿನ ಬೇಕು ಹೇಳ್ರಿ. ಸ್ಕ್ವೇರ್ ಶೇಪು, ಇದು ರೌಂಡ್ ಶೇಪ್ ಆಯಿತು, ಇದನ್ನು ತೋರಿಸ್ಕೊಟ್ಟೆ. ಮತ್ತು ಯಾವ ಶೇಪಿನ ಬೇಕು ಹೇಳ್ರಿ. ಈ ಕಡೆ ಹಿಂಗೆ ಬಂದದ, ಈ ಕಡೆ ಇದು ಮೇನ್ ಡಿಸೈನ್, ಇದು ಕೆಳಗಿಂದು ಸ್ವಲ್ಪ ಗುಂಜು ಇರ್ತದ. ಒಂದು 2 ವರ್ಷ ನಾವು ಬಾಳಿಸ್ಬೋದು. ಸೀರೆಯಿಂದ ಮಾಡಿದ ಮ್ಯಾಟ್ 2 ವರ್ಷ ಕಂಪಲ್ಸರಿ, 2 ವರ್ಷ ಹೋಗ್ತದೆ. ನಾವೇ ಬ್ಯಾಸರಾಗಿ ಕೊಟ್ಟಬೇಕು, ಬಿಸಾಕಬೇಕು. ಆದರೆ ಅದು ಎಂದೂ ಹಾಳಾಗಲ್ಲ, ಅಷ್ಟು ಗಟ್ಟಿ ಬಾಳಿಕೆ ಬರ್ತಾವೆ ಇವು. ಪಿನ್ನ ತಗೊಂಡ್ಬಿಟ್ಟೆ ನಾನು. ನೋಡ್ರಿ, ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.